ಉದ್ಭವಲಿಂಗೇಶ್ವರ ಸ್ವಾಮೀಜಿಗೆ ನಮಸ್ಕಾರ. ಇವತ್ತು ಏನು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಲ್ಲಿ ಮುತ್ಯಾಲಪೇಟೆ A-ಬೈಪಲ್ ರಸ್ತೆಯಲ್ಲಿ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತು 18ನೇ ವರ್ಷ ಇವತ್ತು ಕಲ್ಯಾಣೋತ್ಸವ ನಡೀತಾ ಇದೆ. ನೆನ್ನೆ ಕಲ್ಯಾಣೋತ್ಸವ, ಇವತ್ತು ರಥೋತ್ಸವ ನಡೀತಾ ಇದೆ. ಈ ದಯವಿಟ್ಟು ಏನು ಈಗಾಗಲೇ ನಮ್ಮ ದೇವಸ್ಥಾನದ ಕಮಿಟಿ, ದೇವಸ್ಥಾನದ ಪುರೋಹಿತರು ಒಂದು ಮತ್ತೆ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಇವತ್ತು ನಿನ್ನೆಯಿಂದ 3 ದಿವಸದಿಂದ ಬಹಳ ವಿಜೃಂಭಣೆಯಿಂದ ಪೂಜೆ ನಡೀತಾ ಇದೆ. ಆ ಉದ್ಭವಲಿಂಗೇಶ್ವರ ಒಂದು ಕೃಪಾ ಕಾಕ್ಷ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಭಾವಿಸ್ತಾ, ಈಗಾಗಲೇ ನಾವು ದೇವಸ್ಥಾನ ಇಲ್ಲಿ ಬಹಳ ಸತ್ಯ ಇರ್ತಕ್ಕಂಥ ಒಂದು ದೇವಸ್ಥಾನ. ನೆನ್ನೆನೆ ಕೂಡ ಹೇಳಿದ್ವಿ ನಾವು, ಇಲ್ಲಿ ಏನು ಮದುವೆ ಆದ್ರೆ ಫಸ್ಟ್ ಮದುವೆ ಆದ ತಕ್ಷಣ ಫಸ್ಟ್ ಗಂಡು ಮಗು ಹುಡ್ತದೆ. ಎಲ್ಲಿ ನೋಡಿಲ್ಲ, ಎಲ್ಲೆಲ್ಲೋ ದೇಶ ಎಲ್ಲ ಹುಡ್ಕೊಳ್ತಾರೆ, ಸತ್ಯ ದೇವಸ್ಥಾನಗಳಿಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಪೂಜೆ ಮಾಡಿ ಇಲ್ಲಿ ಮದುವೆ ಆದ್ರೆ ಅವ್ರು ಗಂಡು ಮಗು ಹುಡ್ತಾರೆ ಅಂತ ನೆನ್ನೆ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಅದಕ್ಕೆ ಕೂಡ ಹೇಳ್ತಾ ಇದೀನಿ. ಆ ರೀತಿ ಸತ್ಯ ಇರ್ತಕ್ಕ ಒಂದು ದೇವಸ್ಥಾನ ಇದು ಉದ್ಭವಲಿಂಗೇಶ್ವರ. ಎಲ್ಲಾ ದೇವಸ್ಥಾನಗಳು ವಿಗ್ರಹಗಳು ಓದ್ತದೆ, ಆದ್ರೆ ನಮ್ಮ ದೇವಸ್ಥಾನದ ಉದ್ಭವಲಿಂಗೇಶ್ವರ ದೇವಸ್ಥಾನದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಅಲ್ಲೇ ಹುಟ್ಟಿರ್ತಕ್ಕಂಥ ಜಯಪ್ಪ ಹುಟ್ಟಿರ್ತಕ್ಕಂಥದ್ದು, ಅಲ್ಲೇ ಲಿಂಗ ಹುಟ್ಟಿರ್ತಕ್ಕಂಥದ್ದು, ದೊಡ್ಡದೊಂದು ಚಿಕ್ಕದೊಂದಿದೆ, ಅಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅದರಿಂದ ಬಹಳ ಸತ್ಯ ಇದೆ. ಏನ್ ಈಗಾಗಲೇ ನಾವು ದೇವಸ್ಥಾನ ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಎಲ್ಲಾ ದೇವಸ್ಥಾನ ಕಮಿಟಿ, ಎಲ್ಲಾ ಭಕ್ತಾದಿಗಳು, ಎಲ್ಲಾ ನಾಯಕರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಗೂ ಸೇರಿ ನಮಗೆ ಈ ದೇವಸ್ಥಾನಕ್ಕೆ ತನ ಸಹಕರಿಸಿ ದೇವರ ಒಂದು ಪೂಜೆಗೆ ಪಾತ್ರರಾಗಬೇಕು ಅಂತ ಎಲ್ಲರೂ ಮನವಿ ಮಾಡ್ತಾ, ಈ ಸಹಕಾರ ಮಾಡಬೇಕು ಅಂತ ಎಲ್ಲಾ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ದಯವಿಟ್ಟು ನಿಮ್ ತನು ಯಾರು ಸಹಕರಿಸ್ತಾರೆ ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ತಾನೆ. ಈಶ್ವರನು ಸದಾ ನಿಮ್ಮ ಏನು ಇವತ್ತಾಗ್ಲೇ ಈಗಾಗ್ಲೇ ಪಾನಕ ಇದೆಲ್ಲ ಬಳಸ್ತಾರೆ ನಮ್ಮ ಮಹಿಳಾ ಸಂಘದವರು. ಅಲ್ಲಿ ಈಗಾಗ್ಲೇ ನಮ್ಮ ಸುಬ್ರಹ್ಮಣ್ಯ ಪೂಜೆ ಕೊಟ್ಟರು, ಅವರು ಪೂಜೆ ಇದೆ. ನಮ್ಮ ಏನು ಉಪ್ಪುಂಡೆ ಮಂಜಣ್ಣ ಅವರು ಕಳಿಸಿ ಸ್ಥಾಪನೆ ಮಾಡಿದ್ರು. ತದನಂತರ ತೇರು ಪ್ರಾರಂಭ ಆಗಿದೆ. ಆಲಗುಡಿಸಿಕೊಂಡವರೆಲ್ಲ ಬಂದು ಎಲ್ಲಾ ನಾಯಕರುಗಳೆಲ್ಲ ಬಂದಿದ್ರು. ಅದರಿಂದ ಏನು ಇವತ್ತು ಇನ್ನೊಂದ್ಸಲ ಮನವಿ ಮಾಡ್ತೇನೆ, ದೇವಸ್ಥಾನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಕಲ್ಲುಗಳೆಲ್ಲ ಬಂದಿದೆ, ಅಲ್ಲೇ ನೋಡಿರ್ತೀರಿ 4 ಕೋಟಿ ಕಲ್ಲುಗಳು ಬಂದಿದೆ, ಎಲ್ಲ ಕಲ್ಲಲ್ಲಿ ಕಟ್ತಕ್ಕಂಥದ್ದು. ಈಗಾಗಲೇ 2 ಕೋಟಿಯಿಂದ 2.5 ಕೋಟಿ ಆಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಿ ಸಹಾಯ ಮಾಡಿ ನೀವು ದೇವರ ಒಂದು ಇದಕ್ಕೆ ಪಾತ್ರರಾಗಬೇಕು ಅಂತ ಮನವಿ ಮಾಡ್ತಾ 2 ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ. ಕೆಲಸ ಸ್ಥಾಪನೆ ಮಾಡ್ತಕ್ಕಂಥದ್ದು ನೆನ್ನೆ ಕೂಡ ಬೆಳ್ಳಿಯಲ್ಲಿ ಒಂದು ಬೆಳ್ಳಿಯನ್ನು ಪ್ರಭಾವಳಿಯನ್ನು ಮಾಡಿರ್ತಕ್ಕಂಥವ್ರು ತಂದೆ ಮಗ ನಿಮ್ಮ ಹೆಸರಪ್ಪ ವಿನಯ್, ತಂದೆ ಮಗ ಅವ್ರು ನಮ್ಮ ದೇವಸ್ಥಾನಗಳೆಲ್ಲ ಮಾಡಿರ್ತಕ್ಕಂಥವ್ರು. ದೇವ್ರನ್ನ ಹಂಗೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಮಂಜಣ್ಣ ಅವರು. ಅದನ್ನ ಅವ್ರು ಬಂದು ಸ್ಥಾಪನೆ ಮಾಡಿದ್ದು. ಅವ್ರು ಅದಾದ್ಮೇಲೆ ಪ್ರಾರಂಭ ಮಾಡಿ ಪೂಜೆ ನಮ್ಮ ಎಲ್ಲ ಸುಬ್ರಹ್ಮಣ್ಯ ಅವರು ಅವರ ತೇರು ಅಲಂಕಾರ ಮಾಡಿರ್ತಕ್ಕಂಥವ್ರು. ಅವ್ರ ಮುಖಾಂತರ ಪೂಜೆ ಮಾಡಿ ಎಲ್ಲಾ ಭಕ್ತಾದ್ರು ಪೂಜೆ ಕೊಟ್ಟು ಎಲ್ಲ ಬಹಳ ಅದ್ದೂರಿಯಿಂದ ಇವತ್ತು ಆ ಪೂಜೆ ನಡೆದಿದೆ. ಈ ಪೂಜೆಗೆ ಸಹಕರಿಸತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೆ, ನಮ್ಮ ಪುರೋಹಿತರಿಗೆ, ನಮ್ಮ ಕಮಿಟಿಗೆ, ವಿಶೇಷವಾಗಿ ನಮ್ಮ ಕಮಿಟಿ ಎಲ್ಲ ಕೂಡ ಸುಮಾರು 15 ದಿವಸ ನಿದ್ದೆ ಇಲ್ದ್ರೆ ಸೇವೆ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಕಮಿಟಿ ಅವ್ರಿಗೆಲ್ಲ ಭಗವಂತ ಒಳ್ಳೇದ್ ಮಾಡ್ಲಿ, ಮನೆಯಲ್ಲಿ ಮನೋಧನ ಎಲ್ಲ ಅವ್ರು ಕೊಟ್ಟು ಈ ದೇವಸ್ಥಾನಕ್ಕೆ ಸಹಕರಿಸಬೇಕು ಅಂತ ನಾವು ಮನವಿ ಮಾಡ್ತಾ, ಈಗಾಗಲೇ 2 ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ವಂದಿಸಿ ನಾನು ಮಾತನ್ನ ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ಮಾತಾಡಿದೀವಿ ನಾವು ದೇವಸ್ಥಾನ ಮುಂದೆ ಇವತ್ತು ರಥ ಅಲ್ಲಿ ಪ್ರಾರಂಭ ಮಾಡಿದ ತಕ್ಷಣ ಕಂಪ್ಲೀಟ್ ಈಗಾಗಲೇ ಮಾತಾಡಿದೀವಿ. ಉದ್ಭವಲಿಂಗೇಶ್ವರ ದೇವಸ್ಥಾನ ಈಗಾಗಲೇ ರಥ ತಕ್ಷಣ ಕಂಪ್ಲೀಟ್ ದೇವಸ್ಥಾನ ಕಲ್ಲಲ್ಲಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಇದು ಉದಾಹರಣೆಗೆ ಇವತ್ತು ನಿಮ್ ಎದುರುಗಡೆನೆ ಕಾಣಿಸ್ತಾ ಇದೆ. ಕಲ್ಲಲ್ಲೇ ಇವತ್ತು ಕಟ್ತಕ್ಕಂಥದ್ದು, ಗರ್ಭಗುಡಿ ಸಮೇತ ಕಲ್ಲಲ್ಲೇ ಇಲ್ಲಿ ಕಟ್ಟೋದು. ಇಲ್ಲೆಲ್ಲ ಕೂಡ ಕಲ್ಲುಗಳು ಬೆಂಕಿ ಕೋಟೆಯಿಂದ ತಮಿಳುನಾಡಿಂದ ಕಲ್ಲುಗಳು ತರಿಸ್ತಾ ಇರೋದು. ಈ ಅವ್ರಿಗೆ ಒಪ್ಸಿರೋದು, ಅವರು ಬಹಳ ಫಾಸ್ಟ್ ಕೆಲಸ ಮಾಡಕ್ಕೆ. ಅದರಿಂದ ಏನು ಇವತ್ತು ತೇರು ದಿವಸನೇ ಎಲ್ಲ ಕಂಪ್ಲೀಟ್ ಪ್ರಾರಂಭ ಮಾಡಿದ್ದೀವಿ ನಾವು. ಸುಮಾರು 15 ದಿವಸ ಮೊದಲೇ ಕಲ್ಲುಗಳೆಲ್ಲ ಓಡಿಸಿದ್ದಾರೆ. ಇದರಿಂದ ಜಾಸ್ತಿ ಖರ್ಚಾಗಿದೆ. 2 ರಿಂದ 2.5 ಕೋಟಿಯಿಂದ 3 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದ್ರ ಎಲ್ಲಾ ಭಕ್ತಾದಿಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಆ ದೇವರಿಗೆ ಸಹಕರಿಸಿ ದಾನ ಧರ್ಮ ಮಾಡಿ ದೇವಸ್ಥಾನ ಕಟ್ಟಕ್ಕೆ ಸಹಕರಿಸಬೇಕು ಅಂತ ಎಲ್ಲಾ ಭಕ್ತಾದಿಗಳಿಗೆ ಮನವಿ ಮಾಡ್ತಾ, ಈಗಾಗಲೇ ಏನ್ ನಮ್ಮ ಶಿಲ್ಪಿ ವೆಂಕಟೇಶ್ ಅವರು ಪ್ರಾರಂಭ ಮಾಡಿದ್ರೆ ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ನಮ್ಮ ಕಮಿಟಿ, ವಿಶೇಷವಾಗಿ ನಮ್ಮ ಕಮಿಟಿ ಇರ್ತಕ್ಕಂಥವರು, ನಮ್ಮ ಪುರೋಹಿತರು ಎಲ್ಲ ಕೂಡ 3 ದಿವಸದಿಂದ ಕೆಲಸ ಮಾಡಿ 15 ದಿವಸ ಪತ್ರಿಕೆಗಳಿಗೆಲ್ಲ ಕೊಟ್ಟು ಇವತ್ತು ವಿಜೃಂಭಣೆಯಿಂದ ಇವತ್ತು ಕಲ್ಯಾಣೋತ್ಸವ ಮತ್ತು ರಥೋತ್ಸವನ ನಡೆಸಿರ್ತಾರೆ. ಅದಕ್ಕೆಲ್ಲರೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ನಿಮಗೂ ಈ ಕಲ್ಲುಗಳೆಲ್ಲ ತೋರಿಸಿ ಭಗವಂತ ಎಲ್ಲ ದಯವಿಟ್ಟು ದೇವಸ್ಥಾನ ಕಮಿಟಿ ಹತ್ರ ಬಂದು ಸಹಕರಿಸಿ ಈ ದೇವಸ್ಥಾನ ಕಟ್ಟಕ್ಕೆ ಸಹಕರಿಸಬೇಕು ಅಂತ ಎಲ್ರಿಗೂ ಮನವಿಯನ್ನು ಮಾಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.